ಬಳ್ಳಾರಿ ಗಲಭೆ ವಿಚಾರವಾಗಿ ಮಾತನಾಡಿದ ಜನಾರ್ದನ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಮಾಡೋದನ್ನ ಬಿಟ್ಟು ಪೊಲೀಸರು ಆತನ ಬೆಂಬಲಕ್ಕೆ ನಿಂತಿದ್ದಾರೆ. ಭರತ್ ರೆಡ್ಡಿ ಸಮಕ್ಷಮದಲ್ಲಿ ಕೊಲೆಯಾಗಿದೆ. ಮಿಸ್ಫೈರ್ ಅಲ್ಲ, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆ. ಈ ಘಟನೆ ನಡೆದು 8 ದಿನ ಕಳೆದ್ರೂ ಕೂಡ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಆಗಿಲ್ಲ. ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ನಂದಾರೆಡ್ಡಿ ಭರತ್ ರೆಡ್ಡಿ ವಿರುದ್ಧ ದೂರು ನೀಡಿದ್ರು ಇನ್ನೂ ಯಾವುದೇ ಕ್ರಮ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಭರತ್ ರೆಡ್ಡಿ ವಿಷಯದಲ್ಲಿ ನಾನು ನಿನ್ನೆ ಏನು ಬೆನ್ನಿಂದೆ ಶೂಟ್ ಮಾಡಿದ್ದಾರೆ ಅವನ ಸಮಕ್ಷಮದಲ್ಲಿ 9 ಗಂಟೆಗೆ ಬಂದ ಮೇಲೆ ರಾಜಶೇಖರ್ ಕೊಲೆ ಆಗಿರೋದು. ಅದು ಮಿಸ್ಫೈರ್ ಅಂತ ಹೇಳಿದ್ದನ್ನು, ಇನ್ನೊಂದು ಹೇಳಿದ್ದನ್ನು ಎಲ್ಲ ಹಲ್ಲೆಗಳಿದ್ದು ಇವತ್ತು ಭಗವಂತ ಆ ವಿಡಿಯೋ ಸಿಕ್ಕಿರೋ ಕಾರಣ ಕಂಪ್ಲೀಟ್. ಆ ವಿಡಿಯೋದಲ್ಲಿ ಆ ಹುಡುಗ ಅವನೇನು ತಪ್ಪಿಸ್ಕೊಂಡು ಲಾಠಿ ಏಟ್ಗೆ ಅವನು ಬೆನ್ನು ತೋರಿಸಿ ಓಡ್ತಾ ಇದ್ದರೆ ಅವನು ಬೆನ್ನಿಂದನೇ ಫೈರ್ ಮಾಡಿದ್ದಾರೆ. ಅಂದರೆ ನೇರವಾಗಿ ಅದು ಮಿಸ್ಫೈರ್ ಅಂತ ಫಸ್ಟ್ ಪ್ರಚಾರ ಮಾಡಿದರು. ಅದು ಸುಳ್ಳು ಅಂತೇಳಿ ಆಯಿತು. ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ 26 ಜನರ ಬಂಧನ ಆಗಿದೆ. ಈಗ ಬಿಜೆಪಿಯ 33 ಜನರಿಗೆ ನೋಟಿಸ್ ನೀಡಲಾಗಿದೆ. ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮುಲು, ಮಾಜಿ ಶಾಸಕ ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲೆ ಖಾನ್ ಸೇರಿದಂತೆ 33 ಜನರಿಗೆ ನೋಟಿಸ್ ನೀಡಲಾಗಿದೆ. ಗಲಭೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಟಿಸ್ ನೀಡಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸದ್ಯ ಪೊಲೀಸರ ನೋಟಿಸ್ಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಗಲಭೆಯಲ್ಲಿ ಭಾಗಿಯಾಗದವರಿಗೂ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬಿಜೆಪಿಯ 33 ಜನರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ಗೆ ಮನವಿಯನ್ನ ಮಾಡಿದ್ದಾರೆ. ಬ್ರೂಸ್ಪೇಟೆ ಠಾಣೆ ಸಿಪಿಐ ಮಹಂತೇಶ್ ಅವರು ತಹಶೀಲ್ದಾರ್ಗೆ ಮನವಿಯನ್ನ ಮಾಡಿದ್ದಾರೆ. ಬಳ್ಳಾರಿ ಫೈರಿಂಗ್ ವಿಚಾರವಾಗಿ ಮಾತನಾಡಿದ ಸಚಿವ ಜಮೀರ್, ಆ ಘಟನೆ ಯಾರಿಂದ ಶುರುವಾಯಿತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಿಜೆಪಿಯವರೇ ಅದಕ್ಕೆ ಚಾಲನೆ ಕೊಟ್ಟಿದ್ದು. 2.5 ಗಂಟೆಗೆ ಬ್ಯಾನರ್ ಕಿತ್ತು ಹಾಕಿಲ್ಲ ಅಂದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಬ್ಯಾನರ್ನ ಅವರ ಮನೆಗೆ ಕಟ್ಟಿರಲಿಲ್ಲ, ಪಬ್ಲಿಕ್ ಪ್ಲೇಸ್ನಲ್ಲಿ ಕಟ್ಟಿದ್ದು. ಸಿಬಿಐಗೆ ಕೊಡಲು ಅವರದ್ದೇ ಸರ್ಕಾರ ಇದೆ, ಅವರೇ ತನಿಖೆ ಮಾಡಿಸಲಿ ಅಂದಿದ್ದಾರೆ. ಆ ಇನ್ಸಿಡೆಂಟ್ ಹೆಂಗಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಆ ಇನ್ಸಿಡೆಂಟ್ ಯಾರಿಂದ ಚಾಲನೆ ಆಯಿತು, ಯಾರು ಚಾಲನೆ ಕೊಟ್ಟಿರೋದಕ್ಕೆ, ಹೆಂಗಾಯ್ತು ಅಂತ ಗೊತ್ತಿರೋದೇ ವಿಚಾರ. ಇದು ಬಿಜೆಪಿಯವರೇ ಈ ಘಟನೆ ಆಗೋಕ್ಕೆ ಬಿಜೆಪಿಯವರೇ ಚಾಲನೆ ಕೊಟ್ಟಿದ್ದು. 2:30 ಗಂಟೆಗೆ ಮಧ್ಯಾಹ್ನ 2:15 ಗಂಟೆಗೆ ಆ ಬ್ಯಾನರ್ ಕಿತ್ತಾಕಿಲ್ಲ ಅಂದರೆ ಏನೇನು ಸಮಸ್ಯೆ ಆಗ್ತಾ ಇಲ್ಲ. ಆ ಬ್ಯಾನರ್ ಕಟ್ಟಿದವ್ರ ಮನೆ ಮುಂದೆ ಇಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಬ್ಯಾನರ್ ಕಟ್ಟಿರೋದು. ಆ ಬ್ಯಾನರ್ ಕಿತ್ತಾಕಿದ್ದ ವಿಚಾರಕ್ಕೆ ಇಷ್ಟೆಲ್ಲ ಗೊಂದಲ ಆಗಿದೆ. ಸಿಬಿಐ ಅವ್ರದ್ದೇ ಸರ್ಕಾರ ಇದೆ, ಮಾಡಲಿ ಸಿಬಿಐ ತನಿಖೆ, ನಮ್ದೇನಿದೆ ಇಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಕ್ಯಾಬಿನೆಟಲ್ಲಿ ಇದ್ದಂಗಿಲ್ಲ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಪೊರೇಟರ್ ಸುವರ್ಣ ಕಲ್ಲಾಕುಂಟ್ಲಾರನ್ನ ಬಂಧನ ಮಾಡಲಾಗಿದೆ. ಇನ್ನು ಬಂಧಿಸಿ ಪೊಲೀಸರು ಕರೆತರುವಾಗ ಭಾರಿ ಹೈಡ್ರಾಮಾವೇ ನಡೆದಿದೆ. ಆರೋಪಿ ಸುವರ್ಣಗೆ ಎದೆನೋವು ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸರು ಕರೆತಂದು ಚಿಕಿತ್ಸೆಯನ್ನ ನೀಡಲಾಗಿದೆ. ಬಿಜೆಪಿ ಕಾರ್ಯಕರ್ತರೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿರುವಂತಹ ಸುಜಾತಾ ಹಂಡಿ ನಿವಾಸಕ್ಕೆ ಬಿಜೆಪಿ ಮಹಿಳಾ ನಿಯೋಗ ಭೇಟಿ ನೀಡಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ನೇತೃತ್ವದ ನಿಯೋಗ ಭೇಟಿ ನೀಡಿದ್ದು ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ, ಇದು ಕಾಂಗ್ರೆಸ್ ಪ್ರಾಯೋಜಿತ ದೌರ್ಜನ್ಯ. ಖಾಕಿ ಬಟ್ಟೆ ಹಾಕೊಂಡು ಪುಡಾರಿ ರೌಡಿ ವರ್ತನೆ ತೋರಿದ್ದಾರೆ. ಈ ಘಟನೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಗೂಂಡಾಗಿರಿ, ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ. ಯಾರು ಹಟ್ಟಿ ಅನ್ನುವಂತಹ ಸಿಪಿಐ ಒಬ್ಬ ರೌಡಿ, ಒಬ್ಬ ಪುಡಾರಿ ಮಾಡಬಹುದಾದ ಎಲ್ಲ ದೌರ್ಜನ್ಯಗಳನ್ನು ಪೊಲೀಸ್ ಬ್ಯಾಡ್ಜ್ ಅನ್ನ ಹಾಕೊಂಡು, ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಮಾಡಿರುವಂತ ಈ ದೌರ್ಜನ್ಯಕ್ಕೆ ಆ ಮನುಷ್ಯನಿಗೆ ಕೇವಲ ಸಸ್ಪೆಂಡ್ ಅಲ್ಲ, ವಜಾ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟು ನಡು ಬಗ್ಗಿಸಿದ ಭಂಡ ಸರ್ಕಾರ ನಿಮ್ದು. ಎಲ್ಲ ಕಡೆಗೂ ಬಾಯಿಗೆ ಬಂದಂತೆ ಹೇಳುವ ಬಹುಬಹು ಸರ್ಕಾರ ನಿಮ್ದು. ಹುಬ್ಬಳ್ಳಿಯ ಮಹಿಳೆ ವಿವಸ್ತ್ರ ಪ್ರಕರಣಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಡಿಜಿಪಿ ಎಂಎಸ್ ಸಲೀಂಗೆ ಪತ್ರವನ್ನ ಬರೆಯಲಾಗಿದೆ. ಘಟನೆಯನ್ನು ಖಂಡಿಸಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ರತ್ನಾಕರ್ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಿಸಿ ನ್ಯಾಯಸಮ್ಮತ ತನಿಖೆಗೆ ಸೂಚಿಸಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಎಂಎಲ್ಸಿಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಪತ್ರ ಬರೆದಿದ್ದು ಈ ಪ್ರಕರಣವನ್ನು ಎನ್ಎಚ್ಆರ್ಸಿ ತಂಡದ ಮೂಲಕ ತನಿಖೆ ನಡೆಸಲು ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣದ ಕುರಿತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡೋದು ಸರಿಯಲ್ಲ. ಯಾರನ್ನೂ ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡಲ್ಲ.
ಪೊಲೀಸರು ಇದನ್ನ ಮಾಡೋದಿಲ್ಲ, ಇದಕ್ಕೆ ನಾವು ಅವಕಾಶವನ್ನ ಕೊಡಲ್ಲ. ರಾಜಕೀಯ ಉದ್ದೇಶದಿಂದಾಗಿ ಪೊಲೀಸರು ನಡೆದುಕೊಳ್ಳಲ್ಲ. ಈಗಾಗಲೇ ಕಮಿಷನರ್ ಶಶಿಕುಮಾರ್ ಪ್ರಕರಣದ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಪೊಲೀಸರು ಮಾಡಿಲ್ಲ, ಆಕೆಯೇ ವಿವಸ್ತ್ರ ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ಕಮಿಷನರ್ ಹೇಳಿದ ಮೇಲೆ ಇನ್ನೇನು ಹೇಳೋದಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರಸಾದ್ ಅಬ್ಬಯ್ಯ, ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶಶಿಕುಮಾರ್ ಅವರು ಆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ವಿವಸ್ತ್ರ ಮಾಡಿಲ್ಲ, ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ಒಬ್ಬ ಹೆಣ್ಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಪೊಲೀಸ್ ಕಮಿಷನರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮಹಿಳೆ ತಾನಾಗಿನೇ ಪೊಲೀಸರ ಮೇಲೆ ಒಂಥರ ಹಲ್ಲೆ ಮಾಡಲಿಕ್ಕೆ ಹೋಗಿ, ತದನಂತರ ಮೇಲೆ ಒಳಗಡೆ ಕರ್ಕೊಂಡು ಹೋಗುವಾಗ ಮುಂದೆ ಒಳಗೆ ಹೋಗಿ ತಾನಾಗಿ ಮೈ ಮೇಲಿದ್ದಂಥ ಬಟ್ಟೆಯನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಒಂದು ಡ್ರಾಮಾ ಮಾಡಿದಾಳೆ ಅನ್ನುವಂಥದ್ದು ಕೂಡ ಪೊಲೀಸ್ ಕಮಿಷನರ್ ಕೂಡ ಭಾಳ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಕೂಡ ತಿಳ್ಕೊಳ್ಬೇಕು, ಬರೇ ಪ್ರೊಟೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದು ಅವರು ಕೂಡ ತಿಳ್ಕೊಳ್ಬೇಕು. ಖಂಡಿತವಾಗಿ ಕೂಡ ಯಾರು ಆ ಮಹಿಳೆ ಮೇಲೆ ಆ ರೀತಿಯ ಒಂದು ದೌರ್ಜನ್ಯ ಎಸಗಿದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಬಿಜೆಪಿ ಆರೋಪ ಮಾಡಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಮೇಲ್ನೋಟದಲ್ಲಿ ರಾಜಕೀಯವಾಗಿದೆ. ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಬೇಕಿದ್ರೆ ನೀವು ನಮ್ಮ ಲೇಡಿ ಪೊಲೀಸಿಗೆ ಆಯಮ್ಮ ಯಾವ ತರ ಕಚ್ಚಿದಾಳೆ ನಿಮಗೆಲ್ಲ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ ಇದೆ. ಬಟ್ ನಿಜಕ್ಕೂ ಅದು ಆಯಮ್ಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ. ಲೇಡಿ ಪೊಲೀಸ್ನವರು ಈ ತರದ್ದು ಯಾವುದೂ ಆ ರೀತಿ ಮಾಡಿಲ್ಲ. ಅದು ಏನಿದೆ ಕಾನೂನು ಪ್ರಕಾರವಾಗಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪಿಸ್ತಿದ್ದಾರೆ, ಅದು 3 ದಿನ ಕೇಸ್ ಆಗಿದೆ. 3 ದಿನನೂ ಕೇಸ್ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ನಮ್ದು ಎರಡನೇ ಅಭಿಪ್ರಾಯನೇ ಇಲ್ಲ. ಅದು ತಪ್ಪಾಗಿದ್ರೆ ಯಾರು ತಪ್ಪಿದ್ದಾರೆ. ಬಟ್ ಇಲ್ಲಿ ಬಿಜೆಪಿಯವರ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು, ಆ ಹೆಣ್ಮಕ್ಳ ಪರವಾಗಿ ಮಾತನಾಡ್ತಕ್ಕಂಥದ್ದು ಈ ವಿಷಯದಲ್ಲಿ ಅದಕ್ಕೆ ನನ್ನ ಸಹಮತ ಇಲ್ಲ. ಬಟ್ ಡೆಫಿನೆಟ್ಲಿ ಅದು ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಯಾರು ತಪ್ಪಿದ್ದಾರೆ, ರಿಜಿಸ್ಟರ್ ಅಂತೂ ಆಗಿದೆ ಕೇಸು. ಇನ್ನೇನ ಬೇರೆ ಕೇಸ್ಗಳು ಬಿಟ್ಟು ಹೋಗಿದ್ರೆ ನಾನೇ ಅಲ್ಲಿದ್ದೀನಿ, ನಾನು ಉಸ್ತುವಾರಿ ಸಚಿವನಿದ್ದೀನಿ. ಖಂಡಿತವಾಗ್ಲೂ ಬೇಕಿದ್ರೆ ನಾನು ಕಾನೂನು ಪ್ರಕಾರ ಮಾಡಿಸ್ಕೊಡ್ತೀನಿ. ಅದು ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಹುಬ್ಬಳ್ಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತೆರಳಲಿದ್ದಾರೆ. ಕಾರ್ಯಕರ್ತೆ ಸುಜಾತ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಕರಣದ ಬಗ್ಗೆ ಪೊಲೀಸ್ ಆಯುಕ್ತರಿಂದ ಅಶೋಕ್ ಅವರು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮಹಿಳೆಯನ್ನ ಪೊಲೀಸರ ವ್ಯಾನ್ನಲ್ಲಿ ವಿವಸ್ತ್ರಗೊಳಿಸಿರೋದು ಸಣ್ಣ ವಿಷಯವಲ್ಲ, ಇದು ನ್ಯಾಷನಲ್ ನ್ಯೂಸ್ ಆಗಿದೆ. 20 ಜನ ಪೊಲೀಸರಿದ್ದಾರೆ, ಹೇಗೆ ಬಟ್ಟೆ ಬಿಚ್ಚಿಕೊಳ್ಳಲು ಸಾಧ್ಯ? ಆ ಮಹಿಳೆ ಬಟ್ಟೆ ಬಿಚ್ಚುವವರೆಗೂ ಪೊಲೀಸರು ಕಡ್ಲೆಕಾಯಿ ತಿಂತಾ ಇದ್ರ? ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳಿದ್ರು ಅಂತ 40 ಮಂದಿ ಪೊಲೀಸರನ್ನ ಕಳಿಸಿದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯನ್ನ ಒಂದು ಪೊಲೀಸ್ ವ್ಯಾನಲ್ಲಿ ವಿವಸ್ತ್ರಗೊಳಿಸುವಂಥದ್ದು ಸಣ್ಣ ವಿಚಾರ ಅಲ್ಲ. ದೇಶ ಸುದ್ದಿಯಾಗಿದೆ ಈಗ, ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲೇ ತಗೊಂಡಿದ್ದಾರೆ ಇದನ್ನು. ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಅಲ್ಲರೆ 20 ಜನ ಪೊಲೀಸರು ವ್ಯಾನಲ್ಲಿರ್ತಾರೆ, 20 ಜನ ವ್ಯಾನಲ್ಲಿರ್ತಾರಪ್ಪ ಪೊಲೀಸರು. ಈ ಒಬ್ಬ ಮಹಿಳೆ ಅದು ಹೆಂಗ್ರಿ ಬಿಚ್ಕೊಂಬಿಡಕ್ಕೆ ಸಾಧ್ಯ? ಏನು ಕಳ್ಳೆಕಾಯಿ ತಿಂತಾ ಇದ್ದಾರೆ 20 ಜನ ಮಹಿಳೆಯನ್ನ? ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಪಿ ರಾಜೀವ್, ನಾಳೆ ಈ ಪ್ರಕರಣವನ್ನ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಎ ಮ್ಯಾಪಿಂಗ್ ಮಾಡಲು ಹೋಗಿದ್ರು, ಈ ವೇಳೆ ಕಾಂಗ್ರೆಸ್ನವರು ಹೋಗಿ ಸುಜಾತ ಮೇಲೆ ಹಲ್ಲೆ ಮಾಡಿದ್ದಾರೆ. ನಂತರ ಕಾರ್ಪೊರೇಟರ್ ಕಡೆಯವರು ದೂರಿನ ಮೇರೆಗೆ ಪೊಲೀಸರು ಸುಜಾತ ಅವರನ್ನ ಬಂಧಿಸುತ್ತಾರೆ. ಆಗ ಆಕೆಯೇ ಬಟ್ಟೆ ಬಿಚ್ಚಿಕೊಂಡ್ರು ಅಂತ ಪೊಲೀಸರು ಹೇಳಿದ್ದಾರೆ. ಮಹಿಳೆ ಬಟ್ಟೆ ತೆಗೆಯುವಾಗ ಪೊಲೀಸರು ಯಾಕೆ ಸುಮ್ಮನಿದ್ರು? ಸಿಎಂ ಗೃಹ ಸಚಿವರು ಪೊಲೀಸರ ಪರ ಮಾತಾಡಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರಾವಿ, ಮಹೇಶ್ ತೆಂಗಿನಕಾಯಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಬಂದು ಹಲ್ಲೆ ಮಾಡ್ತಾರೆ, ಅವ್ರ ಬೆಂಬಲಿಗರು, ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಇವರು. ಆನಂತರ ಆ ಮ್ಯಾಪಿಂಗು ವ್ಯಾಪಕವಾಗಿ ಶುರು ಆಯ್ತು ಅಂತ ತಿಳ್ಕೊಂಡು ಇವರೇನೋ BLA 2 ಇದ್ರಲ್ಲಿ ನಮ್ಮ ಕಾರ್ಯಕರ್ತರು, ಲೇಡಿ ಕಾರ್ಯಕರ್ತರು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಅವ್ರು ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಕೊಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ತಗೋತಾರೆ. ಆಮೇಲಿಂದ ಎಂಥ ನಾಚಿಕೆಗೇಡಿನ ಸಂಗತಿ. ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ, ನೀವು
ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕ್ ಬರೋದಿಲ್ಲ. ನಾನೊಂದು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ. ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದೆ ಅಂತ ಅವಳ ಬಟ್ಟೆ ಬಿಚ್ಚಿ ನಿಮ್ಮ ಮುಂದೆ ಉರುಳು ಹಾಕೋತಾಳೆ, ನೋಡ್ಕೊತ ಕೊಡ್ತೀರಿ ನೀವು. ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ ದಾದಾಗಿರಿ ನಡೆಯುವುದಿಲ್ಲ ಇದು. ಕೋಗಿಲು ಅಕ್ರಮ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಕೀರ್ ಕಾಲೋನಿ ಮತ್ತು ವಾಸಿಂ ಕಾಲೋನಿ ನಿವಾಸಿಗಳ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಾಸಿಂ ಹಾಗೂ ವಿಜಯ್ರಿಗೆ ಹಣ ಕೊಟ್ಟಿದ್ದರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ವಿಚಾರಣೆಯಲ್ಲಿ ಭಾಗಿಯಾಗಿದ್ದಂತಹ ಶ್ರೀನಾಥ್ ಎನ್ನುವವರು ನ್ಯೂಸ್ 18ಗೆ ಮಾತನಾಡಿದ್ದು, ಒಬ್ಬೊಬ್ಬರನ್ನೇ ಕೂರಿಸಿ ವಿಚಾರಣೆ ಮಾಡಿದ್ದಾರೆ. ಯಾರು ನೀವು, ಎಲ್ಲಿಂದ ಬಂದ್ರಿ, ಎಷ್ಟು ದಿನ ಆಯ್ತು ಅಂತ ಕೇಳಿದ್ರು. ವಾಸಿಂ ಹಾಗೂ ವಿಜಯ್ ಕುಮಾರ್ಗೆ ದುಡ್ಡು ಕೊಟ್ಟ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ನಾನು ಕೊಟ್ಟಿದ್ದೆ ಅಂತ ಹೇಳಿದೆ. ಬಂಡೆ ಕೆಲಸ ಮಾಡ್ತಿದ್ದಾಗ ಇಲ್ಲಿ ಗುಡಿಸಲ್ ಹಾಕೊಂಡಿದ್ದೆ, ಆಗ ಜಾಗಕ್ಕಾಗಿ ಹಣ ಪಡೆದುಕೊಂಡಿದ್ರು. ಬಳಿಕ ಮನೆಗೆ ಶೀಟ್ ಹಾಕಿಕೊಳ್ಳುವಾಗ ಕೂಡ ಶೀಟ್ ಹಾಕಲು ಹಣ ಪಡೆದಿದ್ರು. ಅದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ಬೇರೆಯವರ ಬಳಿ ಹಣ ಪಡೆದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಮೇಶ್ ಬಾನೋತ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೋಗಿಲು ಕ್ರಾಸ್ ಬಳಿ ಅಕ್ರಮ ಮನೆಗಳ ಡೆಮಾಲಿಷನ್ ವಿಚಾರ ಸಂಬಂಧ ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಮನೆ ಕಳ್ಕೊಂಡ ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತೆ. ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆಗೆ ಸರ್ಕಾರ ಮುಂದಾಗಿದ್ದು, ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದ 26 ಕುಟುಂಬಕ್ಕೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಜಿಬಿಎ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ ಭಾಗಿಯಾಗಲಿದ್ದಾರೆ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆಯ ವಿಚಾರವಾಗಿ ಮಾತನಾಡಿದ ಸಚಿವ ಜಮೀರ್, ದಾಖಲೆ ಪರಿಶೀಲನೆ ಆಗ್ತಾ ಇದೆ. 26 ಜನರಿಗೆ ಮನೆ ಕೊಡಬಹುದು. ಎಲ್ಲರ ದಾಖಲೆ ನೋಡಿ ಕೊಡಲಾಗುತ್ತೆ. 161 ಮನೆ ಡೆಮಾಲಿಷನ್ ಆಗಿದೆ. ಕಂಡೀಷನ್ ಹಾಕಿ ಮನೆ ಕೊಡ್ತೇವೆ. ಆಚೆಯವರಿಗೆ ಯಾವ ಕಾರಣಕ್ಕೂ ಕೂಡ ಕೊಡಲ್ಲ. ಸ್ಥಳೀಯವಾಗಿ ಆಗಿರಬೇಕು, ಅವರಿಗೆ ಮಾತ್ರ ಮನೆ ಕೊಡ್ತೇವೆ. ಸಿಎಂ ಈಗಾಗಲೇ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದಾರೆ. 26 ಜನರ ದಾಖಲೆ ಕ್ಲಿಯರ್ ಆಗಿದೆ. ಅವರಿಗೆ ಇವತ್ತು ಮನೆ ಕೊಡಬಹುದು ಅಂದಿದ್ದಾರೆ. ಇನ್ನು ಕೋಗಿಲು ಲೇಔಟ್ನ ನಿರಾಶ್ರಿತರ ಮನೆ ಹಂಚಿಕೆ ಲಿಸ್ಟ್ ಫೈನಲ್ ಮಾಡಲಾಗಿದೆ. 26 ಜನರಿಗೆ ಮನೆ ಹಂಚಲು ಸರ್ಕಾರ ಹಲವು ಮಾನದಂಡಗಳನ್ನು ನೀಡಿದೆ. ಕರ್ನಾಟಕದ ಬೇರೆ ಭಾಗದಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿರಬೇಕು. ಕೋಗಿಲು ಕಾಲೋನಿಯಲ್ಲೇ 5 ವರ್ಷದಿಂದ ವಾಸವಾಗಿರಬೇಕು. ಮಾತೃಭಾಷೆ ಬೇರೆ ಆಗಿದ್ರೂ ಕೂಡ ಕರ್ನಾಟಕದ ಯಾವುದಾದ್ರೂ ಒಂದು ಭಾಗದವರಾಗಿರಬೇಕು. ವೋಟರ್ ಐಡಿ, ರೇಷನ್ ಕಾರ್ಡ್, ಮಕ್ಕಳ ಶಾಲಾ ದಾಖಲಾತಿ ಪತ್ರದ ದಾಖಲೆಗಳಿರಬೇಕು. ಈ ಎಲ್ಲ ಮಾನದಂಡ ಇರುವಂತಹ ಜನರಿಗೆ ಮನೆ ನೀಡಲು ಸರ್ಕಾರ ಮುಂದಾಗಿದೆ. ಕೋಗಿಲು ಲೇಔಟ್ ಬೆನ್ನಲ್ಲೇ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಬಿಡಿಎ ವತಿಯಿಂದ ತೆರವು ಕಾರ್ಯಾಚರಣೆ ನಡೆಸಲಾಗಿದ್ದು, ಈ ವೇಳೆ ಒತ್ತುವರಿ ಮಾಡಲು ಬಂದ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ವಾಗ್ವಾದ ಮಾಡಿದ್ದಾರೆ. ಬಿಡಿಎ ಅಧಿಕಾರಿಗಳ ನಡೆಯ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬಗ್ಗೆ ಮನೆ ಕಳೆದುಕೊಂಡ ನಿವಾಸಿಗಳು ಮಾತಾಡಿದ್ದು, ದಿಢೀರ್ ಮನೆಗಳನ್ನು ನೆಲಸಮ ಮಾಡಿದ್ದಾರೆ. ಮನೆಯಲ್ಲಿದ್ದ ಐಟಂ ಎಲ್ಲ ನಾಶ ಆಗಿದೆ. ಹೀಗಾದ್ರೆ ಯಾರಿಗೆ ಹೇಳೋದು ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಗುಲ್ಬರ್ಗಾ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎನ್ನಲಾಗಿದೆ. ನೆನ್ನೆಯೇ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡಿತ್ತು. ಈಗ ಅದೇ ಪ್ರಶ್ನೆ ಪತ್ರಿಕೆಗೆ ಇವತ್ತು ಪರೀಕ್ಷೆ ನಡೆದಿದೆ. ಮೊನ್ನೆ ಕೂಡ ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಇದೀಗ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇನ್ನು ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಪ್ರತಿಕ್ರಿಯಿಸಲು ಹಿಂದೇಟು ಹಾಕಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಹಿನ್ನೆಲೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದನ್ನ ವಿದ್ಯಾರ್ಥಿಗಳೂ ಒಪ್ಕೊಂಡಿದ್ದಾರೆ. ನಿನ್ನೆಯೇ ಪೇಪರ್ ಲೀಕ್ ಆಗಿರೋದು ನಮಗೂ ಗೊತ್ತಿದೆ. ಕೆಲವರಿಗೆ ನಿನ್ನೆಯೇ ಪೇಪರ್ ಸಿಕ್ಕಿದೆ. ಲೀಕ್ ಆಗಿರೋ ಪ್ರಶ್ನೆ ಇವತ್ತು ನಮಗೆ ಎಕ್ಸಾಮ್ನಲ್ಲಿ ಕೊಟ್ಟಿರೋದು. ಈ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು. ಓದಿ ಎಕ್ಸಾಮ್ ಬರೆಯೋರಿಗೆ ಅನ್ಯಾಯ ಆಗುತ್ತೆ. ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಕೇಳಿದ್ದಾರೆ. ಹಾಗೆಯೇ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ಕೃಪಾಶಾಲೆ ಕಾಲೇಜು ಒಕ್ಕೂಟ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿ ಓದುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಕುಗ್ಗಿಸುತ್ತೆ. ಇದು ಇಲಾಖೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಈ ರೀತಿ ಮತ್ತೆ ಆಗದ ಹಾಗೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಪಿಯುಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆದ ವಿಚಾರದ ಬಗ್ಗೆ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಇವತ್ತು ನಡೀತಾ ಇದ್ದ ಇಂಗ್ಲಿಷ್ ಪತ್ರಿಕೆ ಲೀಕ್ ಆಗಿದೆ. ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆದ್ರೆ ನಮಗೆ ತೊಂದರೆ ಆಗುತ್ತೆ. ನೆನ್ನೆ ರಾತ್ರಿ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ. ನಿಜವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯ ಸಿದ್ಧಾರ್ಥ ಲಾ ಕಾಲೇಜು ಪರೀಕ್ಷಾ ಅಕ್ರಮ ಪ್ರಕರಣದ ಬಗ್ಗೆ ಕಲಬುರಗಿ ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾತಾಡಿದ ಅವರು, ಸಿದ್ಧಾರ್ಥ ಲಾ ಕಾಲೇಜ್ ಮೇಲೆ ಎಫ್ಐಆರ್ ದಾಖಲಿಸಬೇಕು. ಸುಮೋಟೋ ಕೇಸ್ ದಾಖಲಿಸಿ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಜರುಗಿಸಬೇಕು. ಸಚಿವ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಟ್ರಂಪ್ ಬಗ್ಗೆ ಮಾತಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕಾಲೇಜಲ್ಲೇ ಈ ರೀತಿ ನಡೆದಿದೆ. ಪ್ರಿಯಾಂಕ್ ಖರ್ಗೆ ಜನರಿಗೂ ಹೆದರಲ್ಲ, ಕಾನೂನಿಗೂ ಹೆದರಲ್ಲ. ತಾವೇ ದೊಡ್ಡ ಕಳ್ಳರಾಗಿದ್ದಾರೆ, ಎಲ್ರಿಗೂ ಹೆದರಿಸ್ತಾರೆ. ಇದು ಮೊದಲಲ್ಲ, ಈ ಹಿಂದೆ ಕೂಡ ಪರೀಕ್ಷಾ ಅಕ್ರಮ ನಡೆದಿದ್ದು, ಅಕ್ರಮದ ಕುರಿತು ನಾವು ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ.
ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ, ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಫೈನಲ್ ಅಂದಿದ್ದಾರೆ. ಇನ್ನು ಹೈಕಮಾಂಡ್ ಮಾಡುವಂತಹ ನಿರ್ಣಯವೇ ಅಂತಿಮ. ನಾನು ಸೇರಿದಂತೆ ಯಾರೇ ಏನೇ ಹೇಳಿದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ ಅಂದಿದ್ದಾರೆ. ರಾಜ್ಯದ ಸುದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯ ದಾಖಲೆ ವಿಚಾರದ ಬಗ್ಗೆ ಉಡುಪಿಯಲ್ಲಿ ಮಾತಾಡಿರೋ ನಟ ಪ್ರಕಾಶ್ ರಾಜ್, ಅರಸು ಅವರ ಕಾಲಘಟ್ಟವೇ ಬೇರೆ, ಸಿದ್ದರಾಮಯ್ಯ ಅವರ ಕಾಲಘಟ್ಟವೇ ಬೇರೆ. ಆಡಳಿತದ ಮೇಲೆ ಸಿದ್ದರಾಮಯ್ಯನವರು ಹಿಡಿತ ಇಟ್ಟುಕೊಂಡ್ರೆ ಒಳ್ಳೆಯದು. ಆಪ್ತರ ಮೇಲೆ ಇರೋ ಭ್ರಷ್ಟಾಚಾರದ ಆರೋಪಗಳು ಮುಖ್ಯಮಂತ್ರಿಗೆ ಶೋಭೆ ತರೋದಲ್ಲ. ನಾನು ಬರೀ ಹೊಗಳಬಟ್ಟ ಅಲ್ಲ, ಪ್ರಶ್ನೆನೂ ಕೇಳ್ತೇನೆ ಅಂತ ಹೇಳಿದ್ದಾರೆ. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ ಗೇಟ್ ವಿಚಾರ ಸಂಬಂಧ 3ನೇ ದಿನವೂ ಗೇಟ್ ದುರಸ್ತಿ ಕಾರ್ಯ ಮುಗಿದಿಲ್ಲ. ಇವತ್ತು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ, ಶಾಸಕ ಸಿದ್ದು ಸವದಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಳೆದ 40 ಗಂಟೆಗಳಲ್ಲಿ ಸುಮಾರು 2 ಟಿಎಂಸಿ ನೀರು ಪೋಲಾಗಿದೆ. ಡೆಂಟ್ ಆಗಿರೋ ಪ್ಲೇಟ್ ಹೊರತೆಗೆಯುವುದಕ್ಕೆ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಆನೇಕಲ್ನಲ್ಲಿ ರೌಡಿ ಶೀಟರ್ಗಳ ಗ್ಯಾಂಗ್ ವಾರ್ ಶುರುವಾಗಿದೆ. ಕಾರ್ತಿಕ್ ಅಲಿಯಾಸ್ ಜೆಕೆ ಮತ್ತು ಗಂಗಾ ಗ್ಯಾಂಗ್ ನಡುವೆ ವಾರ್ ನಡೆದಿದ್ದು, ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಫೋಟೋಗಳನ್ನು ಹಾಕಿಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಲಾಗಿದ್ದು, ಅಂಗನವಾಡಿ ಮಕ್ಕಳು ಬೀದಿಗೆ ಬಿದ್ದಿರೋ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಂದಿಕುರಳಿ ಗ್ರಾಮದಲ್ಲಿ ನಡೆದಿದೆ. ಸೊಸೆಗೆ ಕೆಲಸ ಕೊಟ್ಟಿಲ್ಲ ಅಂತ ಅಂಗನವಾಡಿ ಕೇಂದ್ರಕ್ಕೆ ಮಾಲೀಕ ಬೀಗ ಹಾಕಿದ್ದು, ಬಾಬುರಾವ್ ವಂಜೇರಿ ಅನ್ನುವರಿಂದ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಲಾಗಿದೆ. ಅಂಗನವಾಡಿಗೆ ಬೀಗ ಹಾಕಿದ್ರಿಂದ ಬಯಲಲ್ಲೇ ಮಕ್ಕಳು ಪಾಠ ಕೇಳುವ ಸ್ಥಿತಿ ಬಂದಿದೆ. ವಿಬಿಜಿ ರಾಮ್ಜಿ ಕಾಯ್ದೆಗೆ ಕಾಂಗ್ರೆಸ್ ವಿರೋಧದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ವಿಬಿಜಿ ರಾಮ್ಜಿ ಬಗ್ಗೆ ಕಾಂಗ್ರೆಸ್ ಹೋರಾಟವನ್ನ ಮಾಡೋದಾಗಿ ಕರೆ ಕೊಟ್ಟಿದೆ. ಯಾವ ಪುರುಷಾರ್ಥಕ್ಕೆ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಕೇಂದ್ರದ ಜಿ ಕಾಯ್ದೆ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಕಾಯ್ದೆ ವಿರುದ್ಧ ಸುಪ್ರೀಂಗೆ ಹೋಗಲು ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ವಿಕೇಂದ್ರೀಕರಣ ಚಳವಳಿ ಪ್ರಾರಂಭ ಆಗಿದೆ ಅಂತ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇನ್ನೂ ಜೀವಂತವಾಗಿದೆ. ಬಂಡಿಗೆರೆ ಗ್ರಾಮದಲ್ಲಿ ಬೇರೆ ಜಾತಿಯ ಯುವಕನ ಜೊತೆಗೆ ಪುತ್ರಿ ವಿವಾಹವಾಗಿದ್ದು, ಪುತ್ರಿ ತಂದೆಗೆ ಊರಿನ ಯಜಮಾನರು ಬಹಿಷ್ಕಾರ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಂಡಿಗೆರೆ ಗ್ರಾಮದ ನಿವಾಸಿ ಕೃಷ್ಣರಾಜು ಬಹಿಷ್ಕಾರದ ಆರೋಪ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ ಹಿನ್ನೆಲೆ ಫ್ಯಾಮಿಲಿ ಜೊತೆ ಗೋವಾದಲ್ಲಿ ಯಶ್ ಬೀಡು ಬಿಟ್ಟಿದ್ದಾರೆ. ಗೋವಾದಲ್ಲಿ ಫ್ಯಾಮಿಲಿ ಹಾಗೂ ಸ್ನೇಹಿತರ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ಹಿನ್ನೆಲೆ ಯಶ್ ಕಲ್ಲು ಮುಳ್ಳಿನ ಹಾದಿಯನ್ನ ನಿರ್ಮಾಪಕ ಕೆ ಮಂಜು ಮೆಲುಕು ಹಾಕಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಯಶ್ನ ಯಾರೋ ಏನೇನೋ ಟಾರ್ಗೆಟ್ ಮಾಡಿದ್ರು. ಯಶ್ಗೆ ಸಿನಿಮಾ ಬಿಟ್ಟ ಬೇರೆ ಏನು ಕೂಡ ಗೊತ್ತಿಲ್ಲ. ಅವನನ್ನ ಏನು ಮಾಡೋಕ್ಕಾಗಲ್ಲ. ಯಶ್ನ ಇನ್ನು 25 ವರ್ಷಗಳು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬೆಸ್ಟ್ ಇವತ್ತು ಟೀಸರ್ ನೋಡಿದೆ. ಹುಟ್ಟುಹಬ್ಬಕ್ಕೆ ಹಗಲು ರಾತ್ರಿ ಇಲ್ದಲೇ ಟೈಮ್ ಇಲ್ದಲೇ ಶೂಟಿಂಗ್ ಮುಗಿಸ್ಕೊಂಡು ಎಡಿಟ್ ಮಾಡಿದಂಥ ಯಶ್ಗೆ ಇವತ್ತು ನಿಜವಾಗ ನನ್ನ ಹೃದಯಪೂರ್ವಕ ನಾನು ಅಭಿನಂದನೆ ತರಿಸ್ತೀನಿ. ನೀನು ಭಗವಂತನ ಆರೋಗ್ಯ ಭಾಗ್ಯ ಆಯುಷ್ ಐಶ್ವರ್ಯ ಸದಾ ಕೊಡಲಿ. ಅಪ್ಪೂರ ಜೊತೆ ಸಿನಿಮಾ ಮಾಡೋಕ್ಕೂ ತುಂಬ ಆಸೆ ಇತ್ತು. ಅಪ್ಪು ಯಶು ಇಬ್ಬರು ಸಿನಿಮಾ ಮಾಡೋಕ್ಕೂ ತುಂಬ ಆಸೆ ಇತ್ತು. ಭಗವಂತ ಆ ಭಾಗ್ಯ ಕಿತ್ಕೊಂಡ್ಬಿಟ್ಟ ನೋಡಿ.